ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಸವರಾಜ್ ಮಾಲ್ಗತ್ತಿ ಸರ್ ಹತ್ರ ಹೋಗ್ಬಿಡ್ತೀನಿ ಸರ್. ಇದು ಬಹಳ ದಿನಗಳಿಂದ ನೈತಿಕ ಪೊಲೀಸ್ಗಿರಿ ಅಂತೆ, ಇವರೇ ಕಾನೂನನ್ನ ಕೈಗೆತ್ತಿಕೊಂಡು ಅದನ್ನು ಮೀರಿ ವರ್ತನೆ ಮಾಡೋದಂತೆ ಇಂಥವೆಲ್ಲ ಬೆಳವಣಿಗೆಗಳಾಗುತ್ತೆ. ಇದನ್ನ ಕಡಿವಾಣ ಹಾಕೋದಕ್ಕೆ ಯಾಕೆ ಪೊಲೀಸ್ ಇಲಾಖೆಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಒಂದು. ಇದನ್ನ ಬುಡಮಟ್ಟದಿಂದ ಮಟ್ಟ ಹಾಕೋದಕ್ಕೆ ಸಾಧ್ಯನಾ, ಅಥವಾ ಪ್ರವೋಕ್ ಮಾಡೋರು ಇರೋ ತನಕ ಕೂಡ ಮಟ್ಟ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತೀರಾ? ಇದನ್ನ ಇಲ್ಲ, ಸಾಧ್ಯ ಇಲ್ಲ ಅನ್ನೋದು ದಟ್ ಈಸ್ ರಾಂಗ್, ಸುಳ್ಳದು. ಪೊಲೀಸರಿಗೆ ಸಾಧ್ಯ ಇಲ್ಲ ಅಂದರೆ ಯಾವುದೂ ಇಲ್ಲ. ಮನಸ್ಸು ಮಾಡಿದ್ರೆ ಎಲ್ಲನೂ ಸಾಧ್ಯ ಇದೆ. ಮನಸ್ಸು ಮಾಡ್ಬೇಕು ಅಷ್ಟೇ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಅಂದರೆ ಅಲ್ಲಿ ಅವ್ರಿಗೆ ದೇ ಕ್ಯಾನ್ ಸ್ಟಾಪ್. ನೋಡ್ರಿ, ನಮ್ಮ ಹಿರಿಯರು ಅಧಿಕಾರಿಗಳು ಹೇಳ್ತಾ ಇದ್ರು, ಪೊಲೀಸರು ಮನಸ್ಸು ಮಾಡಿದ್ರೆ ಗಾಳಿ ಸಹ ಸ್ಟಾಪ್ ಮಾಡಬಹುದಂತೆ. ಅಲ್ಲ, ಎಕ್ಸಾಂಪಲ್ ಕೊಡೋರು ಹಂಗೆ. ಹಾಗೆ ಇದು ಎಲ್ಲೆಲ್ಲಿ ಯಾವ ಏರಿಯಾದಲ್ಲಿ ಮತೀಯ ಗಲಭೆಗಳು ಜಾಸ್ತಿ ಆಗಿದ್ದಾವೆ ಆ ಏರಿಯಾದಲ್ಲಿ ಮಾತ್ರ ಈ ಥರ ಫೆನೆಟಿಕ್ಸ್ ಇದ್ದಾರೆ. ಎರಡೂ ಕಡೆ, ಹಿಂದೂ ಕಡೆಯಲ್ಲಿ ಫೆನೆಟಿಕ್ಸ್ ಇದ್ದಾರೆ, ಮುಸ್ಲಿಮ್ನಲ್ಲೂ ಫೆನೆಟಿಕ್ಸ್ ಇದ್ದಾರೆ. ಯಾವ ಏರಿಯಾದಲ್ಲಿ ಜಾಸ್ತಿ ಅದೇ ನೋಡಿ. ನೀವು ಬೇರೆ ಹಳ್ಳಿಗಳಲ್ಲಿ, ಬೇರೆ ಊರಲ್ಲಿ ಯಾವ ಸಮಸ್ಯೆನೇ ಇಲ್ಲ. ಶಿವಮೊಗ್ಗ, ಮಂಗಳೂರು, ಹುಬ್ಳಿ, ಧಾರವಾಡ, ಈ ಧಾರವಾಡದಲ್ಲೂ ಇಲ್ಲ, ಹುಬ್ಳಿಯಲ್ಲಿ ಮಾತ್ರ. ಈ ಮೈಸೂರು, ಈ ಥರ ಬಿಟ್ಟರೆ, ಜಾಗ ಬಿಟ್ಟರೆ ಬೇರೆ ಎಲ್ಲಿ ಇನ್ಸಿಡೆಂಟ್ ಆಗೋದೇ ಇಲ್ಲ. ನಾನು 4 ವರ್ಷ DSP ಬಾಗಲಕೋಟದಲ್ಲಿ ಅಲ್ಲಿ ನೋಡ್ತೇನೆ. ಬುರ್ಕಾ ಕಂಡ್ರೆ ಸಾಕು, ಇದು ಮನೆ ಮುಂದೆ ಅವರು ಪರದೆ ಹಾಕಿರ್ತಾರೆ, ಆ ಪರದೆಗೆ ಚಪ್ಪಲಿ ಒಗೆಯೋದು, ಕಲ್ಲು ಒಗೆಯೋದು ಮಾಡ್ತಾರೆ. ಅವರು ಮೆರವಣಿಗೆ ಹೊಂಟ್ರೆ ಸಾಕು, ಅವರು ಕಲ್ಲು ಒಗೆಯೋದು, ಇಲ್ಲೋದು ಅವ್ರು ಮಾಡ್ತಾರೆ. ಇವ್ರು ಮಾಡ್ತಾರಂತ ಅವ್ರು ಮಾಡೋದು, ಅವ್ರು ಮಾಡ್ತಾರಂತ ಇವ್ರು ಮಾಡೋದು. ಪ್ರತಿ ಸಲನೂ ಲಾಠಿ ಚಾರ್ಜ್ ಆಗೋದೆ. ನಾವು ಇಷ್ಟು ಇದಿರ್ತಲ್ಲ, ಅಲ್ಲಿ ಹೋಳಿ ಹುಣ್ಣಿಮೆ ಬಂತಂದರೆ ಅಲ್ಲಿ 9 ದಿವಸ ಆಡ್ತಿದ್ರು. ಮುಂಚೆ 11 ದಿವಸ ಆಡ್ತಿದ್ರು, 9 ದಿವಸ ಬಂತು. ನಂತರ ಈಗ 5 ದಿವಸಕ್ಕೆ ಬಂದಿದೆ. ಈಗ 5 ದಿವಸ ಬಂದಿದೆ. 5 ದಿವಸದಲ್ಲಿ ನಮಗೆ ಇಷ್ಟೊಂದು ಹೆಡಾಕ್ ಅಂತಂದರೆ ಅದು ಮಿತಿ ಮೀರೋದು. ಈಗ ಯಾವಾಗಾರ ಮುಗಿತದಪ್ಪ ಈ ಹಬ್ಬ ಅಂತ. ಪ್ರಭಾವ ಬೀರೋರು ಸ್ವಲ್ಪ ಎಲ್ಲನೂ ಇದ್ದಾರೆ. ಬೇಕಂತಲೇ ಫಾಲೋ ಮಾಡೋರು ಇದ್ದಾರೆ. ಗಲಾಟೆ ಮಾಡಬೇಕು ಉದ್ದೇಶದಿಂದನೇ ಮಾಡಿಸೋರಿದ್ದಾರೆ. ಅದರಲ್ಲಿ ರಾಜಕೀಯ ಇದೆ. ಗಲಾಟೆ ಮಾಡಿದ್ರೆ ನಮಗೆ ಓಟ್ ಬರ್ತವೆ ಅನ್ನುವಂಥ ಒಂದು ರಾಜಕೀಯ ಒಂಥರ ಕುಚೇಷ್ಟೆ ಇದು. ಅದು ಗ್ಯಾರಂಟಿನೂ ಅಲ್ಲ. ಅದು ಏನೋ ಒಂದು ಸಲ ಆರ್ಚ್ ಬರ್ತಾರೆ, ನೆಕ್ಸ್ಟ್ ಟೈಮ್ ಜನರಿಗೆ ಗೊತ್ತಾಗ್ತದೆ ಇದೆಲ್ಲ ನಾಟಕ ಮಾಡ್ತಾರಂತ, ಎಲ್ಲರಿಗೂ ಅರ್ಥ ಆಗ್ತದೆ. ಬಟ್ ಅದು ಆ ಮನಸ್ಸಿನಲ್ಲಿ ಬಂದುಬಿಟ್ಟಿದೆ. ಎಲ್ಲಿ ಗಲಾಟೆ ಮಾಡ್ತಾರೆ ಅಲ್ಲಿ ನಾವು ಹಿಂದೂಗಳ ಓಟು ಒಂದಾಗ್ತವೆ, ನಮಗೆ ಮಾಡ್ತಾರೆ, ಆರ್ಚ್ ಬರ್ತಾರೆ ಅಂತ. ಇವನ್ ಕೆಲವೊಬ್ಬರೇ ಲೀಡರ್ಗಳ ಹೆಸರು ಹೇಳಿದ್ರು, ಅವರು ಹಾಗೆ ಇದ್ದಾರೆ ಲೀಡರ್ಗಳೂ. ಎಷ್ಟು ನಾವು ನೋಡಿದ್ದೇವೆ. ಎಲ್ಲ ಲೀಡರ್ಗಳು ನಾನು ಬ್ಲೇಮ್ ಮಾಡೋದಲ್ಲ. ಒಳ್ಳೆ 90% ಒಳ್ಳೆ ಲೀಡರ್ಗಳಿದ್ದಾರೆ, ಒಳ್ಳೆ ಮಂತ್ರಿಗಳಿದ್ದಾರೆ, ಒಳ್ಳೆ ಜನಪ್ರತಿನಿಧಿಗಳಿದ್ದಾರೆ. ಆದರೆ ಕೆಲವು ಒಂದು 2% ಮಾತ್ರ ಇದ್ದಾರೆ ಇಂಟರ್ಫಿಯರ್ ಮಾಡ್ತಾರೆ. ಪೊಲೀಸರು ಹಿಡ್ಕೊಂಡ್ಬಂದರೆ, ಏನ್ರಿ ನಮ್ಮವರು ಸಿಕ್ಕರ ನಿಮಗೆ, ನಮ್ಮವರು ಸಿಕ್ಕರ ನಿಮಗೆ, ಅವ್ರು ಯಾರು ಸಿಗ್ಲಿಲ್ವಾ, ಇವನು ಆ ಪಾರ್ಟಿಯವನಿದ್ದಾನೆ, ಈ ಆಫೀಸರ್ಗೆ ಬ್ಲೇಮ್ ಮಾಡಿಬಿಡ್ತಾರೆ. ನೀ ಆ ಪಾರ್ಟಿಯವ್ರು ಸಪೋರ್ಟ್ ಮಾಡ್ತೀಯ, ನೀ ಈ ಪಾರ್ಟಿಯವನು ಇದೆಯಾ, ಆ ಪಾರ್ಟಿಯವನಿದೆಯಾ, ಬ್ಲೇಮ್ ಮಾಡಿ ಟಾರ್ಗೆಟ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಅವನು ಸರ್ಕಾರ ಬಂದಾಗ ಇವ್ಗೆ ಯಾವ ಪೋಸ್ಟಿಂಗು ಇಲ್ಲ. ಇಂಪಾರ್ಷಿಯಲಿ ಕೆಲಸ ಮಾಡಿದ್ರೂ ತೊಂದರೆ ಇದೆ, ಕೆಲಸ ಮಾಡದೇ ಇದ್ರೂ ತೊಂದರೆ ಇದೆ. ಯಾಕಂದರೆ ಇಂಟರ್ಫಿಯರೆನ್ಸ್ ಭಾಳಷ್ಟಿದೆ ಈ ಕ್ರಿಮಿನಲ್ ಇದರಲ್ಲಿ, ಭಾಳಷ್ಟು ಇಂಟರ್ಫಿಯರೆನ್ಸ್ ಇದೆ. ನೋಡಿ, ನಾನು ಮೈಸೂರಲ್ಲಿ 4 ವರ್ಷ DCP ಇದ್ದೆ. ಅಲ್ಲಿ ಉದಯಗಿರಿಯಲ್ಲಿ ಗಲಾಟೆ ಆಯಿತು. ಉದಯಗಿರಿ ಪೊಲೀಸ್ ಸ್ಟೇಷನ್ದಲ್ಲಿ ಜೀಪ್ ಮೇಲೆ ಹತ್ತಿ ಗಲಾಟೆ ಮಾಡಿ, ಭಯಂಕರ ಅಟ್ಯಾಕ್, ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿ ಸುಡ್ಲಿಕ್ಕೆ ಸದಾ ಹೋದರು. ಆವಾಗ ನಾವು ಸುಮಾರು ಒಂದು 300 ಜನರಿಗೆ ಅರೆಸ್ಟ್ ಮಾಡಿದ್ವಿ. ಒಂದು 200 ಚಿಲ್ಲರೆ ಕೇಸುಗಳು ರಿಜಿಸ್ಟರ್ ಆದವು. ಆವಾಗ ಫೈರಿಂಗ್ ಆಗಿ 7-8 ಜನ ಸತ್ತರು. ನಾನು ಹೋಗಿದ್ದ ಮೊದಲೇ, ಇದು ಇನ್ಸಿಡೆಂಟ್ ಆದಮೇಲೆ ನನಗೆ ಹಾಕಿದ್ರಲ್ಲಿ ನಾವು ಹೋಗಿ ಎಲ್ಲ ಅರೆಸ್ಟ್ ಮಾಡಿ ಕೇರಳಕ್ಕೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದ್ವಿ. ಈ SDP, PF ಆಯ್ದವರು ಇವರೇ ಗಲಾಟೆಯವರು. ಇಲ್ಲಿಯವರು ಅಷ್ಟು ಮಿಸ್ಯೂಸ್ ಇಲ್ಲ. ಅವ್ರು ಬಂದು ಇವ್ರಿಗೆ ಪ್ರವೋಕ್ ಮಾಡೋದು. ಈ ಎಲ್ಲೆಲ್ಲಿ ಬಾರ್ಡರ್ ಇದೆ, ಹುಣಸೂರು ಈಗೆಲ್ಲ ಅಲ್ಲಿ ಅವರು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ, ಬಂದು ಗಲಾಟೆ ಮಾಡಿಸೋದು. ಈ ಥರ ಇರುವಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಅವಾಗ ಅಲ್ಲ, ಇಂಟರ್ಫಿಯರೆನ್ಸ್ ಜಾಸ್ತಿ ಇರ್ತದೆ. ಅವಾಗ ನಾವು ಇಷ್ಟು 300 ಜನರಿಗೆ ಅರೆಸ್ಟ್ ಮಾಡಿದೇವಲ್ಲ, 297 ಜನ ಟೋಟಲ್ ಆರೋಪಿಗಳು ಇದ್ದಿದ್ದು. ನೆಕ್ಸ್ಟ್ ಇವರು ರಾಜಕೀಯ ಉದ್ದೇಶದಿಂದ ಅವೆಲ್ಲ ಕೇಸುಗಳನ್ನ ಉಡ್ರಾ ಮಾಡ್ಕೊಂಡ್ಬಿಟ್ಟು, ನಾವು ಪೊಲೀಸರು ಬೇಡ ಅಂತ ಉಡ್ರಾ ಮಾಡ್ಕೊಳ್ಳೋದು ಬೇಡ ಅಂತ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ, ಆದರೂ ಮಾಡ್ತಾರೆ. ಈಗ ಅವರವರು ಇದು ಕುರ್ಚಿ ಪವರ್ ಸಲುವಾಗಿ ಮಾಡೋದು. ಇವರೊಬ್ಬರೇ ಅಂತಲ್ಲ, ಎಲ್ಲಾ ಪಾರ್ಟಿಯವರು ಹಾಗೇನೆ. ಎಕ್ಸಾಕ್ಟ್ಲಿ ಬಸವರಾಜ್ ಸರ್, ವಾಪಸ್ ಬರ್ತೀನಿ. ಸಾದಿಕ್ ಸರ್ ಆಗ್ಲೇ ಹೇಳ್ತಾ ಇದ್ರು, ಪಾಪ ಎಲ್ಲೋ ಹಿಂದೂ ದೇವಸ್ಥಾನಗಳಲ್ಲಿ ಈ ಮುಸ್ಲಿಂ ಧರ್ಮದವ್ರಿಗೆ ವ್ಯಾಪಾರನೇ ಮಾಡಕ್ ಬರಲಿಲ್ಲ, ಅಲ್ಲೂ ಕೂಡ ಬ್ಯಾನ್ ಮಾಡಿಬಿಟ್ರು. ಹಿಂದೂ ಯುವತಿಯರು ಓಡಾಡಕ್ ಭಯ ಆಗ್ತಾ ಇದೆ, ಹಿಜಾಬ್ ಎಳಿತಿದ್ದಾರೆ. ಅಂದ್ರೆ ಭಯದ ವಾತಾವರಣದಲ್ಲಿ ನಮ್ಮ ಹೆಣ್ಣು ಮಕ್ಕಳಾದಿಯಾಗಿ ನಾವು ಕೂಡ ಬದುಕ್ತಾ ಇದ್ದೀವಿ, ನಮಗೆ ಬದುಕಕ್ ಬಿಡ್ತಾ ಇಲ್ಲ ಇಲ್ಲಿ ಅಂತ. ಹಂಗಾದ್ರೆ
ಎಷ್ಟು ಜನ ಮಸೀದಿ ಒಳಗಡೆ ಹಿಂದೂಗಳನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ಪ್ರಶ್ನೆ ಇದೆ. ಅವಕಾಶ ಮಾಡಿಕೊಡ್ತೀರಾ? ನನ್ನ ಜೊತೆನಲ್ಲಿ ನಮಾಜ್ ಬರ್ತಾರೆ ಒಬ್ಬ ಕ್ರಿಶ್ಚಿಯನ್ ಇದ್ದಾನೆ ಫ್ರೆಂಡ್. ಯಾವ ತನ ಬಂದರೆ ಜುಮ್ಮಾ ಇದ್ದರೆ ನಡೆಯಪ್ಪ ನಮಾಜ್ಗೆ ಅಂತ. ಶಿವನಿನಲ್ಲಿ ಲೋಕಿ ಅಂತ ಇದ್ದಾನೆ ನನ್ನ ಫ್ರೆಂಡು. ಅವ್ನು ಜುಮ್ಮಾಗೆ 10-15 ದಿವಸನಲ್ಲಿ ಒಂದ್ಸಲಿ ಬರ್ತಾನೆ. ನಮಗೆ ನೋಡಿ ಮೇಡಮ್ ಇನ್ನೊಂದು ತಪ್ಪು ಮಾಹಿತಿ ಇದೆ. ಅಲ್ಲ, ಅವರ ಪ್ರಶ್ನೆ ಬಂದು ಅಲ್ಲ ಅವರೇ